ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಡ್ಲೈನ್ ಮುಗಿದ್ರೂ ಕೂಡ ಈ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಯುವ ಹಂಗೆ ಕಾಣಿಸ್ತಾ ಇಲ್ಲ. ಯಾಕಾಗಿ ಡಿಲೇ ಆಗ್ತಾ ಇದೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಡುವು ಮುಗಿದಿದ್ರೂ ಮುಗಿಯದ ವೈಟ್ ಟಾಪಿಂಗ್ ಕಾಮಗಾರಿ ವಿಳಂಬಕ್ಕೆ ಬೆಸ್ಕಾಂ, ಜಲಮಂಡಳಿ, ಪೊಲೀಸ್ ಇಲಾಖೆ ಕಾರಣಾನ. ಶೀಘ್ರ ಕಾಮಗಾರಿ ಮುಕ್ತಾಯಕ್ಕೆ ತಂಡ ರಚಿಸಿದ ಬಿಬಿಎಂಪಿ. ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ 90ಕ್ಕೂ ಹೆಚ್ಚು ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮಾಡೋಕೆ ಮುಂದಾಗಿದೆ. ಈಗಾಗಲೇ ಚಿಕ್ಕಪೇಟೆ, ರಾಜ್ಕುಮಾರ್ ರಸ್ತೆ ಸೇರಿದಂತೆ ಹಲವು ಕಡೆ ವೈಟ್ ಟಾಪಿಂಗ್ ಆರಂಭ ಮಾಡಿ 100 ದಿನ ಮುಕ್ತಾಯ ಆದರೂ ವೈಟ್ ಟಾಪಿಂಗ್ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಚಿಕ್ಕಪೇಟೆ ರಸ್ತೆಯಲ್ಲಿ ವೈಟ್ ಟಾಪಿಂಗ್ಗೆ 100 ದಿನಗಳ ಕಾಲಾವಕಾಶ ನೀಡಲಾಗಿತ್ತು, ಆದರೆ ಇನ್ನೂ ಮುಕ್ತಾಯ ಆಗಿಲ್ಲ. ಚಿಕ್ಕಪೇಟೆಯಲ್ಲಿ ಟ್ರಾಫಿಕ್ ಸಮಸ್ಯೆ, ವ್ಯಾಪಾರಕ್ಕೆ ಸಮಸ್ಯೆ, ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಿದೆ. ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಡೆಡ್ಲೈನ್ ಮುಕ್ತಾಯ ಆದರೂ ಕೂಡ ಕಾಮಗಾರಿ ಮುಗಿದೇ ಇರೋದಕ್ಕೆ ಕಾರಣ ಪೊಲೀಸ್ ಇಲಾಖೆ ಜೊತೆಗೆ ಜಲಮಂಡಳಿ, ಬೆಸ್ಕಾಂ ಅವರು ಅಂತೇಳಿ ಬಿಬಿಎಂಪಿ ಹೇಳ್ತಾ ಇದೆ. ಚಿಕ್ಕಪೇಟೆ ಕಾಮಗಾರಿ ಕೂಡ 100 ದಿನಗಳು ಮುಕ್ತಾಯ ಆಗಿದೆ, ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ನೋಡ್ಬೋದು, 100 ದಿನಗಳ ಒಳಗೆ ಚಿಕ್ಕಪೇಟೆ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತ ಹೇಳಿದರು. ಆದರೆ ಡೆಡ್ಲೈನ್ ಮುಕ್ತಾಯ ಆಗಿದ್ರೂ ಕೂಡ ಇನ್ನೂ ಕಾಮಗಾರಿ ನಡೀತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಯಾವ ಪ್ರಮಾಣದಲ್ಲಿ ಅಂತಂದರೆ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು ನೋಡ್ಬೋದು. ವೆಹಿಕಲ್ಗಳು ನಿಂತಲ್ಲೇ ನಿಂತಹ ಚಿತ್ರಣ ಜೂಮ್ ಹಾಕಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವ ಪ್ರಮಾಣದಲ್ಲಿ ನಿಧಾನವಾಗಿ ವೆಹಿಕಲ್ಗಳಿದ್ದಾವೆ ಚಿಕ್ಕಪೇಟೆಯಲ್ಲಿ ಎನ್ನುವಂಥದ್ದು ಪ್ರತಿದಿನವೂ ಕೂಡ ಇದೇ ಸಮಸ್ಯೆಯಲ್ಲಿ ಆಗ್ತಾ ಹೋಗ್ತಾ ಇದೆ. ಮತ್ತು ಅಲ್ಲಿ ವ್ಯಾಪಾರಸ್ಥರು ಜೊತೆಗೆ ಗ್ರಾಹಕರು, ಸಾರ್ವಜನಿಕರು ಆ ಒಂದು ಚಿಕ್ಕ ಜಾಗದಲ್ಲಿ, ಚಿಕ್ಕ ದಾರಿಯಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೇಗ ಮುಕ್ತಾಯ ಆಗದೇ ಇರೋ ಕಾರಣಕ್ಕೋಸ್ಕರ ವ್ಯಾಪಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಡೆಡ್ಲೈನ್ ಮುಕ್ತಾಯ ಆಗಿದ್ರೂ ಕೂಡ ವೈಟ್ ಟಾಪಿಂಗ್ ಕಾಮಗಾರಿ ಚಿಕ್ಕಪೇಟೆ ಒಂದೇ ಅಲ್ಲ, ಹಲವಾರು ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಆದರೂ ಕೂಡ ಮುಕ್ತಾಯ ಆಗ್ತಾ ಇಲ್ಲ. ಈಗ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಆ ಕಮಿಟಿಯನ್ನು ರಚನೆ ಮಾಡಿ ಬೇಗ ಕಾಮಗಾರಿಗಳನ್ನು ಮುಗಿಸೋದಕ್ಕೆ ಪೊಲೀಸ್ ಇಲಾಖೆ, ಜಲಮಂಡಳಿ, ಬೆಸ್ಕಾಂ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ತಾ ಇದೀವಿ ಅಂತೇಳಿ ಬಿಬಿಎಂಪಿ ಅವರು ಹೇಳ್ತಾ ಇರುವಂತದ್ದು. ಬೆಂಗಳೂರು ನಗರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ತಡ ಆಗೋದಕ್ಕೆ ಕಾರಣ ಪೊಲೀಸ್ ಇಲಾಖೆ, ಜಲಮಂಡಳಿ, ಬೆಸ್ಕಾಂ ಕಾರಣ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತರು ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಬದಲಿ ಮಾರ್ಗ ಕೊಡಲ್ಲ, ಜಲಮಂಡಳಿ ಪೈಪ್ ಮಾಹಿತಿ ನೀಡಲ್ಲ, ಹೀಗಾಗಿ ತಡ ಆಗ್ತಾ ಇದೆ. ಇಲಾಖೆಗಳ ಜೊತೆಗೆ ಸಮನ್ವಯ ಸಾಧಿಸೋಕೆ ಬಿಬಿಎಂಪಿ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ದಾರಂತೆ. ಮನೀಶ್ ಮುದ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಇಂಪ್ಲಿಮೆಂಟೇಷನ್ ಕಮಿಟಿ ಮಾಡಿ ಕೋಆರ್ಡಿನೇಷನ್ಗಾಗಿ ಅವರು ಈಗ ಪೊಲೀಸ್ ಇಲಾಖೆ ಜೊತೆಗೆ ಸಮನ್ವಯ ಸಾಧಿಸಿ ಆಲ್ಟರ್ನೇಟ್ ರೋಡ್, ಪರ್ಯಾಯ ರಸ್ತೆಗಳ ವ್ಯವಸ್ಥೆ ಮಾಡಿಬಿಟ್ಟು ಈಗ ಸುಮಾರು ರೋಡ್ಗಳಿಗೆ ಪೊಲೀಸ್ ಈಗ ಪರ್ಮಿಷನ್ ಕೊಡ್ಲಿಕ್ಕೆ ಪ್ರಾಮುಖ್ಯ ಆಗಿದ್ದಂದರೆ ಅದೇ ಇನಿಷಿಯಲ್ ಪೊಲೀಸ್ ಪರ್ಮಿಷನ್ ಸಿಗಲಿಲ್ಲ. ಮತ್ತು BWSSB ನಾವು ನಮ್ಮ ಯುಟಿಲಿಟಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ವರ್ಕ್ ಆರ್ಡರ್ ಕೊಡ್ಲಿಕ್ಕೆ ತಡ ಆಯಿತು. ಸೊ ಹೀಗಾಗಿ ಈ ಥರ ಆಗಿದೆ, ಬಟ್ ಫಾಸ್ಟಾಗಿ ನಡೀತಾ ಇದೆ. ಈಗ ಮುಂದಿನ ವಾರದಲ್ಲಿ 7 ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಆರಂಭ ಆಗಲಿದೆ ಅಂತ. ಹೆಣ್ಣೂರು ಜಂಕ್ಷನ್, ತುಮಕೂರು ರಸ್ತೆಯ MEA ಮುಖ್ಯ ರಸ್ತೆ, ರಾಜ್ಕುಮಾರ್ ರಸ್ತೆಯ ಒಳಭಾಗದ ರಸ್ತೆಗಳು, ಮಹದೇವಪುರ ಪಶ್ಚಿಮ ವಲಯದ ಹಲವು ಪ್ರದೇಶದ ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಆರಂಭ ಆಗಲಿದ್ದು ಟ್ರಾಫಿಕ್ ಸಮಸ್ಯೆ ಆಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಸಹಕರಿಸಬೇಕು ಅಂತಿದ್ದಾರೆ. ಕಡೆಯಿಂದ ನಮ್ಮ RI ಕಡೆಯಿಂದ 9 ಕಡೆಗೆ ನಡೀತಾ ಇದೆ, 7 ಕಡೆಗೆ ಪ್ರಾಜೆಕ್ಟ್ ಲೋಕೇಶ್ ಕಡೆಯಿಂದ ನಡೀತಾ ಇದೆ. ಅಲ್ಲಿ ಒಂದು ರೀಟೆಂಡರ್ ಆಗ್ತಾ ಇದೆ, ಒಂದು ಸ್ವಲ್ಪ ಸ್ಲೋ ಇದೆ. ಅದು ಉಳಿದು 5 ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ ಇದೆ, ತೊಂದರೆ ಇಲ್ಲ. ಇಲ್ಲಿ 9ರಲ್ಲಿ ಈಗ ಯಾವುದೂ ತೊಂದರೆ ಇಲ್ಲ. ಸೊ ಈಗ ಬಹಳ ಶೀಘ್ರದಲ್ಲಿಯೇ ಎಲ್ಲ 14 ಕಡೆಗೆ ಸ್ಟಾರ್ಟ್ ಆಗ್ತದೆ, 13 ಕಡೆಗೆ. ಒಟ್ಟಾರೆ ವೈಟ್ ಟಾಪಿಂಗ್ ರಸ್ತೆ ಮಾಡೋದು ಒಳ್ಳೆಯದೇ, ಆದರೆ ಕೊಟ್ಟಿರುವ ಸಮಯದ ಒಳಗಡೆ ಮುಗಿಸಬೇಕು. ಇಲ್ಲದೇ ಇದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಡೆಡ್ ಲೈನ್ ಒಳಗಡೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಾ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.